ಕನಕಪುರಂದರ ಮುದ್ದಿನ ಕಣ್ಮಣಿ ಕತೆಯ ಕೇಳಣ್ಣ, ಕಬ್ಬಾಳಮ್ಮನ ಕತೆಯಣ್ಣ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪ್ರತಾಪ್ಸ್ ಔಟ್ಡೋರ್ ಲೆನ್ಸ್ ಸ್ಟುಡಿಯೋಯಿಂದ ನಾನು ನಿಮ್ಮ ಬಿ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಇವತ್ತು ಶ್ರೀ ಕ್ಷೇತ್ರ ಕಬ್ಬಾಳು, ನಮ್ಮ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಲ್ಲಿ ಇರ್ತಕ್ಕಂಥ ಸಾತ್ತೂರು ಪಕ್ಕ, ಸಾತ್ತೂರಿಂದ ಒಂದು 7-8 ಕಿಲೋಮೀಟರ್ ದೂರ ಇರುವಂಥ ಶ್ರೀ ಕ್ಷೇತ್ರ ಕಬ್ಬಾಳಮ್ಮನ ದರ್ಶನ ವಿಡಿಯೋ ಮಾಡ್ತಾ ದೇವ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತಾ ನಿಮಗೆ ತೋರಿಸ್ತೀನಿ, ಬನ್ನಿ. ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ನೀವೇನಾದ್ರು ದರ್ಶನ ಮಾಡಬೇಕು ಅಂತ ಬತ್ತು ಅಂತ ಹೇಳಿದ್ರೆ, ನೀವು ಬೆಂಗಳೂರಿಂದ ಚನ್ನಪಟ್ಟಣದ ಕಡೆ ಬರ್ತು ಅಂತ ಹೇಳಿದ್ರೆ, ಅಥವಾ ಬೆಂಗಳೂರಿಂದ ನೀವು ಕನಕಪುರ ಸಾತ್ತೂರು ಕಡೆ ಏನಾದ್ರು ಅಕಸ್ಮಾತ್ ಬರ್ತು ಅಂತ ಹೇಳಿದ್ರೆ, ಕನಕಪುರ ಮತ್ತು ಚನ್ನಪಟ್ಟಣ ರೋಡ್ನಲ್ಲಿ ನಡುವೆ ಬರುವಂಥ ದೇವಸ್ಥಾನ ಇದು. ಸಾತ್ತೂರಿಗೆ ತುಂಬ ಹತ್ತಿರವಾದಂಥ ದೇವಸ್ಥಾನ. ಜೊತೆಗೆ ರಾಮನಗರ ಜಿಲ್ಲೆಯಾದ್ಯಂತ ಇದು ಪ್ರಸಿದ್ಧಿ, ಕರ್ನಾಟಕದಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದೆ. ಯಾಕಿದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊರಗಿನವರು ಏನೋ ಅಕಸ್ಮಾತು ನಮ್ಮ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು ಈ ಕಡೆ ಹೊರಗಿನ ಅಥವಾ ನಾರ್ತ್ ಕರ್ನಾಟಕ ಇಂಥ ಹೊರಗಿನ ಜನ ಏನಾದರೂ ಅಕಸ್ಮಾತು ಮುತ್ತತ್ತಿ ಅಥವಾ ಸಂಗಮ ಈ ಕಡೆಗೆ ಏನಾದರೂ ಟೂರ್ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಈ ಕಬ್ಬಾಳಮ್ಮ ದೇವಸ್ಥಾನ ಏನಿದೆ ತುಂಬ ಸಖತ್ತು ಜಗತ್ ಪ್ರಸಿದ್ಧಿ ಹಾಗೂ ತುಂಬ ಶಕ್ತಿವಂತ ದೇವರು. ಬನ್ನಿ, ದೇವಸ್ಥಾನಕ್ಕೆ ಹೋಗ್ತಾ ವಿಡಿಯೋ ಮಾಡ್ತಾ ನಿಮ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಕಬ್ಬಾಳಿಗೆ ಮುಂಚೆ ಇಲ್ಲೆಲ್ಲ ಒಂದು ಗೇಟ್ ಇದೆ ನೋಡಿ, ಗೇಟಿಂದ ಎಂಟ್ರಿ ಇತ್ತು. ಈಗ ಅಂಗಡಿ ಬೀದಿ ಥರ ಮಾಡಿದ್ದಾರೆ. ಕಬ್ಬಾಳಿಗೆ ಹೋಗುವಂಥ ಜನ ಇಲ್ಲಿ ಪೂಜೆ ಸಾಮಾನುಗಳು ತಗೊಂಡು ದೇವರ ದರ್ಶನ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ದಾರಿ ಮಾಡಿದ್ದಾರೆ. ನಿಂಬೆಹಣ್ಣು ನಾರ, ಸಾಮಂತಿಗೆ ಹೂ ದಾರ, ಸುಗಂಧರಾಜ ಹೂ ದಾರ, ಪೂಜೆ ಸಾಮಾನು, ಜಾಕೆಟ್ ಬಟ್ಟೆಗಳು, ಬಳೆ, ನಿಂಬೆಹಣ್ಣು, ಗುಲಾಬಿ ಹೂ ನಾರ, ಮಕ್ಕಳಿಗೆ ಆಟಕ್ಕೆ ಸಾಮಾನುಗಳು, ಪೂಜೆ ಸಾಮಾನು, ಇದೇ ಕಬ್ಬಾಳಮ್ಮ ದೇವಸ್ಥಾನ. ಅಜ್ಜಿ ನಮಸ್ಕಾರ. ನಮಸ್ಕಾರ, ಹೇಳಪ್ಪ. ಏನಜ್ಜಿ ನಿಮ್ಮ ಹೆಸರು? ಕಮಲಮ್ಮ ಅಂತ. ಕಮಲಮ್ಮ, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾನು ನಮ್ಮ ಮದುವೆ 67ನೇ ಇಸ್ವಿಲ್ ಮದುವೆ ಆದದ್ದು ನಾನು. ಹೌದಾ? ದೇವ್ರ ಬಗ್ಗೆ ಸಣ್ಣ ಪುಟ್ಟ ನಿಮ್ಗೆ ಏನಾದ್ರು ಗೊತ್ತಿರುವಂತ ಮಾಹಿತಿ ಹೇಳಿ. ನಾವು ನಮ್ಮ ಮದುವೆಗೆ 67ನೇ ಇಸ್ವಿಲಿ ಅಷ್ಟೊತ್ತಿಂದ ನೋಡ್ತಾನೆ. ಈಗ ಅಭಿವೃದ್ಧಿ ಆಯ್ತು, ಅಮ್ಮನಿಗೆ ಏನೋ ತೃಪ್ತಿ ಆಯ್ತು, ಯಾರೋ ಪುಣ್ಯಾತ್ಮ ಕಟ್ಟಿಸ್ತಾರೆ. ಆಗ ಹೊಲ ಉಳ್ತಿದ್ದು ಬಂದು ಒಂದು ಕಾಯಿ ಹೊಡಿತಿದ್ರಂತೆ ಆ ಕಾಲದಲ್ಲಿ. ಈಗ 24 ಗಂಟೆ ಅಮ್ಮನಿಗೆ ತೃಪ್ತಿಯಾಗಿ ಮಾಡ್ತಾರೆ ಅಂದರೆ ಅಸಿಸ್ಟ್ ಮಾಡ್ತಾರೆ. ಅಲ್ಲ, ನಾಳೆ ಎಡವಾರ ನಾಡಿದ್ದು ಕೊಂಡ ಕಣಪ್ಪ. ಇವರು ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿರೋದ? ಅದು ತಮಿಳ್ನಾಡಿನಿಂದ ಬಂದ್ಲಂತ ಅಮ್ಮ. ಆ ಕಡೆ ಈ ಕಡೆ ಕೊಂಡ ಮಾರಿಗೆ ಒಂದು ಪಾಟಿ ಅವಲ್ಲಪ್ಪ, ಆ ಕಡೆ ಈ ಕಡೆ ಅಮ್ಮನ ಹತ್ರ. ಅವ್ರನ್ನ ಅಷ್ಟಾಗಲ ಜಾಗ ಕೊಡವ ಅಂದ್ರಂತೆ. ಅವರು ಇಲ್ಲಿ ಜಾಗ ಇಲ್ಲ ಕಣವ ಅಂದ, ಒಂದಿಷ್ಟು ತುಂಬ ಕೊಡವ ಅಂದ್ಬಿಟ್ಟು ಅವ್ರನ್ನ ನೋಡಿ ಈಗ ಕೈಲಿ ಹಿಂಗೆ ತಳ್ಳಿಬಿಟ್ಟು ಮಧ್ಯ ಕೂತ್ಕೊಂಡ್ಲಂತ ಅವಳು. ಹಾಗಾಗಿ ಇಲ್ಲಿ ಆಗ ನೆಲೆಯಾಗಿ ನಮಗೂ ಗೊತ್ತಿಲ್ಲ. ನಾವು ಇಲ್ಲಿ ಶಕ್ತಿವಂತ ದೇವರಾಗಿ ಒಳ್ಳೇದು ಮಾಡಿ ಪೂಜೆ ಮಾಡಿಸ್ಕೊತಾಳೆ. ಅಯ್ಯೋ ಹೊಸಿ ತಂದು ಆಡಾರಪ್ಪ ತಾಯಿ ಕಬ್ಬಾಳವ, ಅದುವೇ ಗತಿ. ನಮ್ಗೇನು ಬೇಡ, ಆಯುಷ ಬೇಡ, ನಮ್ಗೆ ಆರೋಗ್ಯ ಕೊಟ್ಟು ಪ್ರಾಣ ತಗೊಬಿಟ್ರೆ ಚೆನ್ನಾಗಿದ್ದಾಗೆ ಸಾಕು. ಜೈ ಕಬ್ಬಾಳಮ್ಮ. ಜೈ ಕಬ್ಬಾಳಮ್ಮ. ಒಳ್ಳೇದಾಗಲಿ, ಒಳ್ಳೇದಾಗಲಿ ಕಣಪ್ಪ, ನಿನಗೂ ಒಳ್ಳೇದಾಗಲಿ, ನಮ್ಮಂತೇವ್ರು ಗೊತ್ತು. ಕಬ್ಬಾಳಕ್ಕೆ ಬಂದರೆ ಇಲ್ಲಿ ಎಂಟ್ರೆನ್ಸ್ ನೋಡಿ, ಇಲ್ಲಿ ಕ್ಯೂ ಏನಿದೆ, ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ಬಂದು ಕ್ಯೂ ಸಿಸ್ಟಮಿಂದ ದೇವ್ರ ದರ್ಶನಕ್ಕೆ ಹೋಗಬೇಕು. ಭಾನುವಾರ ತುಂಬ ಪ್ರಸಿದ್ಧಿ. ಬೆಳಗ್ಗೆ ಅಥವಾ ಮಧ್ಯಾಹ್ನ ಏನಾದರೂ ಬರ್ತು ಅಂತ ಹೇಳಿದ್ರೆ ಫುಲ್ಲು ಸಿಕ್ಕಾಪಟ್ಟೆ ರಶ್ ಇರುತ್ತೆ.
ಸಂಜೆ ಮೇಲೆ ಬತ್ತು ಅಂತ ಹೇಳಿದ್ರೆ ತುಂಬ ಅನುಕೂಲ. ಬನ್ನಿ, ಖಾಲಿ ಇರೋದ್ರಿಂದ ಕ್ಯೂನಲ್ಲಿ ಹೋಗಿ ನಾವು ದರ್ಶನ ಮಾಡೋಣ. ಧರ್ಮ ದರ್ಶನಕ್ಕೆ ದಾರಿ ಫ್ರೀ ಅಂದರೆ ಟಿಕೆಟ್ ಇಲ್ಲ, ಆರಾಮಾಗಿ ನೋಡ್ಬೋದು. ಸಂಡೇ ಇಲ್ಲಿ ಫುಲ್ಲು ಕೆಲವು ದೇವ್ರ ಕಾರ್ಯಗಳೆಲ್ಲ ಮಾಡೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಕ್ಯೂನಲ್ಲಿ ನಾವು ಇಲ್ಲಿ ಏನು ಹೋಗ್ತಾ ಇದ್ದೀವಿ, ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಜನಗಳಿಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ಇಲ್ಲಿ ಒಂದು ಕ್ಯೂನಲ್ಲಿ ಜನ ಲೈನಾಗಿ ಹೋಗ್ಲಿ ಅನ್ನೋ ಥರ ಮಾಡಿದ್ದಾರೆ. ದೇವಸ್ಥಾನದ ಮುಂಭಾಗ ನೀವೇನು ಕಾಣಿಸ್ತಾ ಇದ್ದೀರಾ, ಇದು ಕಾಣಿಸ್ತಾ ಇದೆ ನಿಮಗಿದು ಕೊಂಡ. ಪ್ರತಿ ವರ್ಷ ಇಲ್ಲಿ ಕಬ್ಬಾಳ ಮುಂದೆ ಕೊಂಡ ನಡೆಯುತ್ತೆ. ಒಳ್ಳೆ ಜಾತ್ರೆ, ತುಂಬ ಫೇಮಸ್ ಜಾತ್ರೆ ಇದು. ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅಂತಲೇ ಇಲ್ಲಿ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಫ್ರಂಟ್ ಆರ್ಚ್ ಇದೆ. ಇನ್ನೂ ದೇವಸ್ಥಾನದ ಕೆಲಸ ಪೂರ್ಣಗೊಳಿದಿರೋದ್ರಿಂದ ದೇವ್ರುಗಳನ್ನ ನೋಡೆಲ್ಲ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿದ್ದಾರೆ. ಯಾರೋ ಬಂದವರು ದೇವ್ರನ್ನ ಮುಟ್ಟಿ ಸ್ವಲ್ಪ ಅದು ಇದು ತೊಂದರೆ ಆಗಬಾರ್ದು ಅಂಥೇಳಿ ಮಾಡಿರುವಂಥದ್ದು. ಇದು ಒಳಗಡೆ ನೋಡಿ, ಇದು ಪ್ರಾಂಗಣ, ಇದು ಹೊಸದಾಗಿದೆಲ್ಲ ಫುಲ್ಲು ವಿನ್ಯಾಸ ಮಾಡಿರುವಂಥದ್ದು. ದೇವಸ್ಥಾನನ ಇನ್ನೂ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಪುಟ್ಟ ಮಕ್ಕಳ ಕಡೆಗೆ ಒಳ್ಳೆ ಚೆನ್ನಾಗಿದೆ ಜಾಗ ಇಲ್ಲಿ. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ಶ್ರೀ ಕಬ್ಬಾಳಮ್ಮ ದೇವಸ್ಥಾನ, ಕಬ್ಬಾಳು ಗ್ರಾಮ, ಸಾತೂರು ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ನೋಡಿ, ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆನೆ ಜನ ನೋಡಿ, ರಶ್ಶು ಎಷ್ಟು ಜನ ಇದ್ದಾರೆ. ತುಂಬ ರಶ್ ಇದೆ. ಜನಗಳ ಮಧ್ಯೆ ನಾವು ಹೋಗಿ ದೇವ್ರ ದರ್ಶನ ಮಾಡೋಣ. ತುಂಬ ಹಳೇ ದೇವಸ್ಥಾನ ಇದು. ಹುಂಡಿಯಲ್ಲಿ ಹಾಕಿದ ಕಾಣಿಕೆ ದೇವರಿಗೆ, ಆರತಿ ತಟ್ಟೆಯಲ್ಲಿ ಹಾಕಿದ ಕಾಣಿಕೆ ಅರ್ಚಕರಿಗೆ. ಕಾಣಿಕೆ ಹಾಕುವ ಮುಂಚೆ ಇದು ಭಕ್ತಾದಿಗಳ ಗಮನಕ್ಕೆ. ಒಳ್ಳೆ ಒಂದು ನೇಮ್ ಹಾಕಿದ್ದಾರೆ. ಅಂದರೆ ಹುಂಡಿಗೆ ಹಾಕಿದ್ರೆ ದೇವಸ್ಥಾನ ಅಭಿವೃದ್ಧಿ ಮಾಡ್ಬೋದು ಅಂತ. ಸೊ ಹಾಗಾಗಿ ಬಂದಂಥ ಭಕ್ತಾದಿಗಳು ಹುಂಡಿಗೆ ದುಡ್ಡನ್ನು ಹಾಕಿ ಅದು ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಇದು ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸುಪ್ರಸಿದ್ಧ ದೇವಾಲಯ ಶ್ರೀ ಕಬ್ಬಾಳಮ್ಮನ ಸನ್ನಿಧಿಯ ಹತ್ರ ನಾವಿದ್ದೀವಿ. ದೈವನ ಕಣ್ತುಂಬ್ಕೊಳ್ಳಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ತಾಯಿ ಕೂತಿರ್ತಕ್ಕಂಥ ಒಂದು ಏನು ಅದು ಜಾಗ ಇದೆ, ನೋಡಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುವಂಥ ಜಾಗ. ತುಂಬ ಶಕ್ತಿ ದೇವತೆ. ಭಕ್ತಾದಿಗಳು ಏನಾದರೂ ಅರ್ಸ್ಕೊಂಡು ಇಲ್ಲಿ ಬಂದು ನೀವು ಪೂಜೆ ಮಾಡಿಸ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನೀವೇನಾದರೂ ಹರಕೆ ಕಟ್ಕೊಂಡು ಕೆಲಸ ಆದರೆ ಬಂದು ನಿಮಗೆ ಏನೋ ಒಂದು ನನ್ನ ಕಾಣಿಕೆ ಮೂಲಕ ಪೂಜೆ ಮಾಡ್ತೀನಿ ಅಂತ ಕೇಳ್ಕೊಂಡ್ರೆ ಅದೂ ಈಡೇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಶಕ್ತಿಯುತವಾದಂಥ ದೇವರಿದು.
ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ನೋಡಿ, ಇಲ್ಲಿ ಗಣಪತಿ ದೇವರಿದ್ದಾರೆ. ಗಣಪತಿ ದೇವ್ರಿಗೆ ಕೈ ಮುಗಿದು ಹಂಗೆ ಮುಂದೆ ಹೋದ್ರೆ ನೋಡಿ, ಶ್ರೀ ಕಬ್ಬಾಳಮ್ಮ ಮೂಲ ವಿಗ್ರಹ ಅಂತೇಳಿ ದೇವಿಯ ಒಂದು ಮೂಲ ವಿಗ್ರಹ, ತಾಯಿ ಮೂಲ ವಿಗ್ರಹನ ಇಲ್ಲಿ ಇಕ್ಕಿದ್ದಾರೆ. ಇಲ್ಲಿ ಹಬ್ಬ ಒಂದು ಅಂಬಾರಿ ಮೇಲೆ ಹೆಂಗೆ ಚಾಮುಂಡೇಶ್ವರಿ ದೇವಿ ಕೂತಿದ್ದಾಳೋ ಅದೇ ಥರದ ಒಂದು ಅನುಭವ ಆಗ್ತದೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಬಂದರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು ದೇವಸ್ಥಾನದ ಹಿಂಭಾಗ ಅಂದರೆ ಗರ್ಭಗುಡಿ ಹಿಂಭಾಗ ಎಡಗಡೆ ಆದಂಗೆ ಗಣೇಶ ಸ್ವಾಮಿ, ಬಲಗಡೆ ಆದಂಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡಬಹುದು. ನೀವು ದೇವರ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳ ಬಗ್ಗೆ ಕೇಳಿಕೊಂಡು ಇಲ್ಲಿ ಒಂದಷ್ಟೊತ್ತು ದೇವರ ಪ್ರಾಂಗಣದಲ್ಲಿ ಕುಳಿತ್ಕೊಬೋದು. ಕುಳಿತ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ನೀವು ಕೇಳ್ಕೊಬೋದು. ತುಂಬ ಶಕ್ತಿಯಾದ ಅಂಥ ದೇವರಿದು. ದೇವರ ದರ್ಶನ ಮಾಡ್ಕೊಂಡು ಹಾಗೆ ಹೊರಗಡೆ ಹೋದರೆ ಹಿಂಭಾಗ ತಡೆ ಹೊಡೆಯ ಜಾಗ ಇದೆ. ಕಬ್ಬಾಳಮ್ಮ ಸನ್ನಿಧಿ ಯಂತ್ರ ಕಟ್ಟುವ ಸ್ಥಳ. ನಿಮ್ಮ ವಾಹನಗಳಿಗೆ, ಮನೆಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಅಥವಾ ಕೈಗೆ ದಾರಗಳು ಮತ್ತು ಇಲ್ಲಿ ಯಂತ್ರ ಕಟ್ಟುವ ಸ್ಥಳ ಅಂತ ಏನಿದೆ ಮಡಗಿದ್ದಾರೆ. ಇಲ್ಲಿ ನಿಮ್ಮ ಮನೆಗಳಿಗೆ ಬಾಗಿಲುಗಳಿಗೂ ಕೂಡ ಇಲ್ಲಿ ತೊಗೊಂಡೋಗಿ ಕಟ್ಕೊಬೋದು, ಪೂಜೆ ಮಾಡಿಸಿ ಕೊಡ್ತಾರೆ. ಜೊತೆಗೆ ನಿಮ್ಮ ವೆಹಿಕಲ್ಗಳು ಏನಿದೆ ಅದಕ್ಕೂ ಕೂಡ ಇಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ನೀವು ಇಲ್ಲಿ ಕಾಯಿ ತೊಗೊಂಡೋಗಿ ಕಟ್ಕೊಬೋದು. ಸಿಕ್ಕಾಪಟ್ಟೆ ಅರ್ಕೆಗಳು ಅಂದರೆ ನಾನ್ ವೆಜ್ ಫಂಕ್ಷನ್ನು ಅರ್ಕೆ ಯಾರ್ಯಾರು ಇಲ್ಲಿ ವಹಿಸ್ಕೊಂಡಿರ್ತಾರೆ ಅವರು ಮೇಕೆ ಮರಿಗಳನ್ನೆಲ್ಲ ಹೊಡೆದು ಇಲ್ಲಿ ದೇವಿಗೆ ಒಂದು ಪೂಜೆ ಮಾಡ್ತಾರೆ. ಕೆಲವೊಂದು ಮದುವೆ ಆಗಿ ನೆರವಿಗಳು ಮಾಡ್ತಾರಲ್ವ, ಈ ಬೀಗ್ರೂಟ್ ಅಂತ ಕರಿತೀವಲ್ಲ, ಅದನ್ನು ಇಲ್ಲಿ ದೇವರ ಅರ್ಕೆ ಏನಾರು ಅಕಸ್ಮಾತು ಇತ್ತು ಅಂತ ಹೇಳಿದ್ರೆ ಅದನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ದೇವ್ರ ಸಭೆಗಳನ್ನ ಮಾಡ್ತಾರೆ. ತುಂಬ ಪ್ರಸಿದ್ಧಿಯಾದ ದೇವರಾಗಿರೋದ್ರಿಂದ ಇಲ್ಲಿ ಈ ಕಬ್ಬಾಳಮ್ಮ ದೇವಿಗೆ ಪೂಜೆ ಮಾಡಿಸಿ ಒಂದು ಏನಾದ್ರೂ ಸಭೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಾರೆ. ನೋಡಿ, ಅದು ಕಾಣಿಸಿದಿಲ್ಲ, ಅದು ಭೀಮೇಶ್ವರಿ ಅಂತೇಳಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಬನ್ನಿ. ಸ್ವಾಮಿ ನಮಸ್ಕಾರ, ತಮ್ಮ ಹೆಸರೇನಾ? ಅಭಿಷೇಕ್. ಅಭಿಷೇಕ್ ಅವರೇ, ನಮ್ಮ ಕಬ್ಬಾಳ ಬೆಟ್ಟ ಫೇಮಸ್ ಅಲ್ವಾ? ಕಬ್ಬಾಳ ಎಷ್ಟು ಫೇಮಸ್ಸು, ಕಬ್ಬಾಳಲ್ಲಿರೋ ಬೆಟ್ಟನೂ ಅಷ್ಟೇ ಫೇಮಸ್ಸು. ಕಬ್ಬಾಳ ಬೆಟ್ಟ ಇದೆಯಲ್ಲ, ಮೇಲ್ಗಡೆ ಇರುವಂಥ ದೇವ್ರು ಯಾವುದು? ಕಬ್ಬಾಳಮ್ಮ ಭೀಮೇಶ್ವರ. ಭೀಮೇಶ್ವರ ದೇವರಾ? ಏನು ದೇವರು ಅಲ್ಲೋಗಿ ನೆಲೆಸಿರೋದು? ಏನಾದರೂ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಹೇಳಿ. ಭೀಮೇಶ್ವರ ದೇವ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಿ. ಮೇಲ್ಗಡೆ ಹೋಗಿ ನೆಲೆಸಿದೆ, ಅಲ್ಲಿ ಮೇಲ್ಗಡೆ ಅಟ್ಲೀಸ್ಟ್ ಬೆಟ್ಟ ಹತ್ತಕ್ಕೆ ಎಲ್ಲ ದಾರಿ ಎಲ್ಲ ಇದೆಯಾ? ಇದೆ ಸರ್, ಮೆಟ್ಲಿಸ್ ಇದೆ. ಮೆಟ್ಲಿದೆಯಾ? ಟ್ರೆಕ್ಕಿಂಗ್ ಮಾಡೋರಿಗೆ ಒಳ್ಳೆ ಜಾಗ ಅದು. ಸರಿ, ಮತ್ತೆ ಬೆಟ್ಟದ ಬಗ್ಗೆ ಏನಾದರೂ ಹೇಳ್ತೀರಾ? ದೇವ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಇವ್ರಿಗೆ ಕುಡ್ಕೊಳ್ಳೋಣ, ಏನಾದರೂ ಪರವಾಗಿಲ್ಲ, ಏನಾದರೂ ಹೇಳಿ. ನಿಮ್ಗೆ ಏನು ಗೊತ್ತಾಗೋದನ್ನ ಹೇಳಿ. ಮೇಲ್ಗಡೆ ಇರುವಂಥ ದೇವ್ರು ಏನಿದೆ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಷ್ಟು ಹೇಳಿ ಸಾಕು. ತುಂಬ ಪವರ್ಫುಲ್ ದೇವರು.
ಅದು ತುಂಬ ಶಕ್ತಿವಂತ ದೇವರು. ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ನೆರವೇರುತ್ತೆ. ಎಷ್ಟು ಬೇಗ ಈಡೇರುತ್ತೆ ಅಂದರೆ ತುಂಬ ಬೇಗನೆ ಈಡೇರುತ್ತೆ. ಅಂದ್ಕೊಂಡಿದ್ದ ಕೆಲಸ ಒಂದು ವಾರ ಆಗ್ಬೋದು, ಒಂದು ತಿಂಗಳಾಗ್ಬೋದು, ಎಲ್ಲ ಈಡೇರುತ್ತೆ. ಬಂದು ಸುಮಾರು ಜನ ಭಕ್ತಾದಿಗಳು ಬರುತ್ತಾರೆ. ಅಂದ್ಕೊಂಡಿದ್ದ ಕೆಲಸ ಆದರೆ, ಒಳ್ಳೆ ಕೆಲಸ ಆದರೆ ಅಲ್ಲಿಗೆ ಸಭೆ ಅವೆಲ್ಲ ಮಾಡುತ್ತಾರೆ. ತುಂಬ ಪವರ್ಫುಲ್ ಶಕ್ತಿವಂತ ದೇವರು ಅಂತ ಹೇಳ್ತೀರಾ. ಭೀಮೇಶ್ವರಿ ತಾಯಿ. ಆಯಿತು, ಬಂದವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಕಬ್ಬಾಳು ಕ್ಷೇತ್ರ ಇನ್ನೂ ಹೆಚ್ಚಿಗೆ ಪ್ರಸಿದ್ಧಿ ಆಗಲಿ ಇಡೀ ನಮ್ಮ ಕರ್ನಾಟಕದಾದ್ಯಂತ. ಇನ್ನೊಂದಷ್ಟು ಹೆಚ್ಚಿನ ಪ್ರೇಕ್ಷಕರು ಬಂದು ನಮ್ಮ ಕಬ್ಬಾಳು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ಕೇಳ್ಕೊಳ್ತೀವಿ. ತಮ್ಮ ಹೆಸರು ಇನ್ನೊಂದು ಸರಿ ಹೇಳಿ. ಅಭಿಷೇಕ ದತ್ತಿ ಇಲಾಖೆಯಿಂದ ಶ್ರೀ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೊನೆಯಲ್ಲಿ ಒಂದು ಚಿಕ್ಕ ಕೊಂಡಾನ್ ಮಾಡ್ತಾರೆ. ಅದಕ್ಕೇ ಶ್ರೀ ಕಬ್ಬಾಳಮ್ಮನವರ ಎಡಗೊಂಡ ಅಂತೇಳಿ. ಇದು ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ನಮ್ಮ ರಾಮನಗರ ಜಿಲ್ಲೆ ಸುತ್ತಮುತ್ತ ಇರ್ತಕ್ಕಂಥ ಭಕ್ತಾದಿಗಳು ಯಾರೂ ಇದನ್ನು ಮಿಸ್ ಮಾಡ್ಕೊಂಬಿಡಿ. ಇದು ಸೋಮವಾರ ಎಳವಾರ ಮತ್ತು 26/11/2024 ಮಂಗಳವಾರ ಬೆಳಗ್ಗೆ 6ರಿಂದ 7:30ಕ್ಕೆ ಯಮಗೊಂಡೋತ್ಸವ ಅಂತ ನಡೆಯುತ್ತೆ. ವಿಶೇಷವಾಗಿ ಇದು ಶಕ್ತಿ ದೇವತೆ ಆಗಿರೋದ್ರಿಂದ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಈ ಒಂದು ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತೇಳಿ ನಮ್ಮ ಪ್ರತಾಪ್ಸ್ ಔಟ್ಡೋರ್ ಇರುವಂಥ ಜಾಗ ಇದು. ತಡೆ ಹೊಡೆಯೋದು ಅಂದ್ರೆ ಗೊತ್ತಲ್ವಾ ಸ್ವಾಮಿ? ತಡೆ ಹೊಡೆಯೋದ್ರಿಂದ ಏನು ವಿಶೇಷ ಏನು? ತಡೆ ಹೊಡೆಯೋದ್ರಿಂದ ಯಾರ ಮಾಟ ಮಂತ್ರ ಮಾಡಿ ಬಿಸಿರೋದೆಲ್ಲ ಹೋಗುತ್ತೆ. ನಮ್ಗೇನೇ ಕೆಲಸ ಕಾರ್ಯವನ್ನಾಗಿ ಮಾಡ್ಬೋದು. ಅದರಿಂದ ತಲೆನೋವು, ಜ್ವರ ಏನೇ ಇದ್ರೂ ನಮ್ಗೆ ಗೊತ್ತಾಗುತ್ತೆ ಯಾರು ಮಾಡಿಸಿದ್ದಾರೆ ಅಂತ. ಇಲ್ಲಿ ಬಂದು ತಡೆ ಹೊಡ್ಸ್ಕೊಂಡು ಹೋದ್ರೆ, ತಾಯಿ ದೇವಿ ದರ್ಶನ ಮಾಡಿಕೊಂಡು ತಡೆ ಹೊಡ್ಸ್ಕೊಂಡ್ರೆ ನಮಗೆ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ತಡೆ ಓಡಿಸೋದ್ರಿಂದ ನಮ್ಮಲ್ಲಿರುವ ಒಂದು ದೌರ್ಭಾಗ್ಯಗಳೆಲ್ಲ ಫುಲ್ ಕ್ಲಿಯರ್ ಆಗಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ ಟೋಟಲ್ ಆಗಿ? ಸರಿ, ಓಕೆ. ಯಾರಿಗಾದ್ರೂ ಸಣ್ಣ ಪುಟ್ಟ ತೊಂದರೆ ಆಗಿದ್ರೆ, ಅಕಸ್ಮಾತ್ ಮನಸ್ಸಿಗೆ ಏನಾರು ಅಕಸ್ಮಾತ್ ನೆಮ್ಮದಿ ಇಲ್ಲ, ಬೇರೆ ಯಾರಿಂದಾದರೂ ತೊಂದರೆ ಆಗ್ತಾ ಇದೆ, ದೇವ್ರ ಸನ್ನಿಧಿಲಿ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸಿ ಏನಾದರೂ ಇಲ್ಲಿ ಒಂದು ನಾವು ಒಳ್ಳೇದು ಕೇಳ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ತಡೆ ಓಡಿಸೋದ್ರಿಂದನೂ ಒಂದು ಒಳ್ಳೇದಾಗುತ್ತೆ ಅಂತ ನಮ್ಮ ಸ್ವಾಮಿಗಳು ಹೇಳ್ತಾವ್ರೆ. ಬನ್ನಿ, ಇದು ಕಬ್ಬಾಳಮ್ಮನ ಒಂದು ವಿಶೇಷತೆ ಅಂತ ಹೇಳಿ ರಾಜಕಾರಣಿಗಳಿಗೂ, ಸೆಲೆಬ್ರಿಟಿಗಳಿಗೂ ಹಾಗೂ ನಮ್ಮ ಏನು ಉದ್ಯಮಿಗಳಿರ್ತಾರೆ ಎಲ್ಲರಿಗೂ ಇದೊಂದು ಸಖತ್ತು ಇಷ್ಟ ದೇವತೆ ಅಂತಲೇ ಹೇಳ್ಬೋದು. ತುಂಬ ಶಕ್ತಿಯುತವಾದಂಥ ದೇವರು ಇದು. ಬೇಡಿದೆ ಬಂದಂಥ ಭಕ್ತರಿಗೆಲ್ಲ ಫುಲ್ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಕಬ್ಬಾಳಕ್ಕೆ ಬಂದರೆ ಈ ಥರ ಒಂದು ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಸರಿನಾ? ನಂಬಿಕೆಯಿಂದ ಒಂದು ಅಟ್ಲೀಸ್ಟ್ ಒಂದು ಒಳ್ಳೇದಾಗಲಿ ಅಂತ ಮಾಡ್ತಿರುವಂಥ ಕಾರ್ಯ. ಅಂಥವ್ರಿಗೆ ಅಟ್ಲೀಸ್ಟ್ ನಿಮ್ಮ ಕೈಲಾದ ಸಹಾಯ ಮಾಡಿ. ಜೊತೆಗೆ ನೋಡಿ, ಇಲ್ಲಿ ಒಂದಷ್ಟು ವಯಸ್ಸಾದವರು ಕೂಡ ಕುಳಿತಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಕೈಲಾದಂಥ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ದೇವರಿಗೆ ನಾವು ಹೋಗಿ ಉಂಡಿಗೆ ಕಾಸು ಹಾಕುವಂಥದ್ದು ಎಷ್ಟು ಆಸಕ್ತಿ ತೋರಿಸ್ತೀವೋ, ಹಾಗೆ ಹೊರಗಡೆ ಇಲ್ಲಿ ಏನು ಕುಳಿತಿದ್ದಾರೆ ಅವ್ರಿಗೆ ನಮ್ಮ ಕೈಲಾದಂಥ ಸಹಾಯನೂ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಶ್ರೀ ಕ್ಷೇತ್ರ ಕಬ್ಬಾಳಮ್ಮನ ದೇವಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಇದು ವಿಶೇಷವಾದಂಥ ಕ್ಷೇತ್ರ. ಕಾರ್ತಿಕ ಮಾಸದಲ್ಲಿ ಇಲ್ಲಿ ಎಡಗೊಂಡ ಅಂತಲೂ ಕೂಡ ನಡೆಯುತ್ತೆ. ಸೋಮವಾರ ಮಂಗಳವಾರ ಇರಬೇಕು. ಒಂದಷ್ಟು ವಿಚಾರಗಳನ್ನ ಈ ದೇವ್ರ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಅಂತೇಳಿ ಮಾಹಿತಿ ಕೊಟ್ಟಿದ್ದೀನಿ. ಕಬ್ಬಾಳಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರತಾಪ್ಸ್ ಔಟ್ಡೋರ್ ಲೆಂತ್ ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.